ಇನ್ನು ಲೋಕಾಯುಕ್ತ ಪೊಲೀಸರು ಸ್ವತಂತ್ರ ಅಲ್ಲ, ಸಾರ್ವಜನಿಕ ಹಿತಾಸಕ್ತಿಯಿಂದ ಕೋರ್ಟ್ ಈ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಪ್ರಕರಣದಲ್ಲಿ ಸ್ವತಂತ್ರ ತನಿಖೆ ಅನಿವಾರ್ಯ, ಯಾವ ಕಾರಣಕ್ಕೋಸ್ಕರ ಇದೆಲ್ಲವೂ ಕೂಡ ಅಗತ್ಯ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯ ಅನ್ವಯ ಸ್ವತಂತ್ರ ತನಿಖೆಯನ್ನು ಮಾಡಿಸಬೇಕಾಗತ್ತೆ. ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿ ಏನಿದೆ ಅದರ ಅನ್ವಯ ಸ್ವತಂತ್ರ ತನಿಖೆ ಅನಿವಾರ್ಯ ಅನ್ನುವಂಥ ಮಾತನ್ನು ಈಗ ಮಣೀಂದರ್ ಸಿಂಗ್ ಹೇಳ್ತಾ ಇದ್ದಾರೆ. ಕೃಷ್ಣಾಪುರ ಹಿರಿಯ ವಕೀಲ ಮಣೀಂದರ್ ಸಿಂಗ್ ವಾದವನ್ನು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರಿಗಾಗಲೇ ತನಿಖೆ ಮಾಡಿ ಸಾಕಷ್ಟು ವಿವರವನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸರು ಸರ್ಕಾರದ ಅಧೀನದಲ್ಲಿದ್ದಾರೆ, ಸರ್ಕಾರದ ಕೆಳಗಡೆ ಇದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕೋರ್ಟ್ ಇದನ್ನು ತೀರ್ಮಾನ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಈಗ ಮಣೀಂದರ್ ಸಿಂಗ್ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಇದನ್ನು CBI ಕೊಡಬೇಕು. ಈಗಾಗಲೇ ಒಂದು ಕಡೆಗೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇನ್ಯಾವುದೋ ಒಂದು ಸಂಸ್ಥೆ ಬಂದು ಅದನ್ನು ಕೂಡ ತನಿಖೆ ಮಾಡ್ತೀನಿ ಅಂದರೆ ಅದೆಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಕೇಳ್ಬೋದು. ಆದರೆ ಮಣೀಂದರ್ ಸಿಂಗ್ ಅವರು ಇಂತಿಂಥ ಕಾರಣಕ್ಕೋಸ್ಕರ ರಾಜಕೀಯ ಮುಖಂಡರ ಹೆಸರಿದ್ದು ದಕ್ಷ ತನಿಖೆ ಸಾಧ್ಯ ಇಲ್ಲ. ಸಾಕಷ್ಟು ರಾಜಕೀಯ ಮುಖಂಡರ ಹೆಸರಿದೆ ಅದರಲ್ಲಿ. ಸ್ಥಳೀಯ ಪೊಲೀಸರಿಂದ ದಕ್ಷ ತನಿಖೆಯಾಗಿ ಸರಿಯಾದಂಥ ರೀತಿಯಲ್ಲಿ ತನಿಖೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಕೂಡ ಸರ್ಕಾರದ ಅಧೀನದಲ್ಲಿದ್ದಂಥವ್ರು, ಹೀಗಾಗಿ ಅವರಿಂದ ಸ್ವತಂತ್ರವಾದಂಥ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮಣೀಂದರ್ ಸಿಂಗ್ ಅವರು ವಾದವನ್ನು ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಕೇವಲ ಆರೋಪಿಗಳು ಯಾರೂ ಇಲ್ಲ, ಅಥವಾ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಅವರು ಬಿಸ್ನೆಸ್ ಮ್ಯಾನ್ಗಳಿಲ್ಲ, ಬದಲಾಗಿ ರಾಜಕೀಯದವರು ಇದ್ದಾರೆ, ರಾಜಕೀಯ ಮುಖಂಡರು ಇದ್ದಾರೆ. ಅವರೆಲ್ಲರ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರನ್ನ ನಾವು ಸೂಕ್ತವಾದಂಥ ದಕ್ಷವಾದಂಥ ತನಿಖೆ ಮಾಡ್ತಾರೆ ಅಂತ ನಾವು ಭಾವಿಸೋದಕ್ಕಾಗಲ್ಲ, ಅಥವಾ ಅಂಥ ಒಂದು ಪರಿಸ್ಥಿತಿ ಖಂಡಿತವಾಗಲಿಲ್ಲ. ಯಾಕೆಂದರೆ ಲೋಕಾಯುಕ್ತ ಸಂಸ್ಥೆಯೇ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ. ಹೀಗಿರುವಾಗ ಖಂಡಿತವಾಗ್ಲೂ ಅವರಿಂದ ನಾವು ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಕಾರಣಕ್ಕೋಸ್ಕರ ಸಂಪೂರ್ಣ ಪ್ರಕರಣವನ್ನು CBI ತನಿಖೆಗೆ ವಹಿಸಬೇಕು ಅನ್ನುವಂಥ ಮಾತನ್ನು ಮಣೀಂದರ್ ಸಿಂಗ್ ಹೇಳ್ತಿದ್ದಾರೆ. ಇಲ್ಲಿ ಒಂದು ವಿಶೇಷವಾದಂಥ ವಾದ ಅಥವಾ ಅವರ ಆ ಲೈನ್ ಆಫ್ ಡಿಫೆನ್ಸನ್ನು ನೋಡ್ತಾ ಇದ್ದಾರೆ. ಮಣೀಂದರ್ ಸಿಂಗ್ ಅವರು ಎಲ್ಲ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಈಗಾಗಲೇ ಮುಖ್ಯಮಂತ್ರಿ ಪರವಾಗಿ ವಾದ ಮಾಡೋಕ್ಕೆ ಬಂದಿರುವಂಥ ಲಾಯರ್ ಯಾರಿದ್ದಾರೆ ಅವರ ವಾದವನ್ನು ಪರಿಗಣಿಸುವಂಥ ಅಗತ್ಯತೆಯೂ ಇಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಮಣೀಂದರ್ ಸಿಂಗ್ ಹೇಳ್ತಾ ಇರುವಂಥ ಮಾತೇನು ಅಂದರೆ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಪಿಗಳು, ಒಂದು ಪ್ರಕರಣದಲ್ಲಿ A1 ಆಗಿರುವಂಥ ಆರೋಪಿ. ಈಗ ಆರೋಪಿಗೆ ಯಾವ ತನಿಖೆ ಮಾಡಿಸ್ಬೇಕು, ಯಾವ ಸಂಸ್ಥೆಯಿಂದ ತನಿಖೆ ಮಾಡಿಸ್ಬೇಕು, ಇಂಥ ಒಂದು ಆಯ್ಕೆ ಮಾಡುವಂಥ ಹಕ್ಕೇ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳ ಪರವಾಗಿ ಯಾರು ವಾದ ಮಂಡಿಸ್ತಾ ಇದ್ದಾರಲ್ಲ ಅವರ ವಾದವನ್ನು ಪರಿಗಣಿಸುವಂಥ ಅಗತ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಈಗ ಮಣೀಂದರ್ ಸಿಂಗ್, ಸ್ನೇಹಮಯಿ ಕೃಷ್ಣಾಪುರ ವಕೀಲ ಮಣೀಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಅಂಶಗಳನ್ನು ಕೂಡ ಅವ್ರು ಹೇಳ್ತಿದ್ದಾರೆ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಮುಂದಿಡ್ತಾ ಇದ್ದಾರೆ. ಈಗಾಗಲೇ ಪಂಜಾಬಲ್ಲಿ ಇಂಥ ಒಂದು ತೀರ್ಪಿದೆ, ಅದರ ಜೊತೆಗೆ ಹರಿಯಾಣದಲ್ಲೂ ಕೂಡ ಇಂಥ ಒಂದು ತೀರ್ಪಿದೆ. ಹೀಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥದ್ದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ತೀರ್ಪುಗಳು ಕೋರ್ಟ್ಗಳಿಂದ ಬಂದಿದೆ. ಅಂಥ ಒಂದು ಕೋರ್ಟ್ನ ತೀರ್ಪುಗಳ ಆಧಾರದಲ್ಲಿ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಕೋರ್ಟ್ಗೆ, ಅಂದರೆ ಈಗಾಗಲೇ ಹೈಕೋರ್ಟ್ಗೆ ಯಾವುದು ಸೂಕ್ತ ಅನಿಸುತ್ತಲ್ಲ ಅಂಥ ಸೂಕ್ತ ಅನಿಸುವಂಥ ಒಂದು ಸ್ವತಂತ್ರವಾದಂಥ ತನಿಖಾ ಸಂಸ್ಥೆಯಿಂದ ಈ ಒಂದು ಮೂಡಾ ಪ್ರಕರಣವನ್ನು ತನಿಖೆ ಮಾಡಬೇಕು ಅನ್ನುವಂಥ ವಾದವನ್ನು ಮಣೀಂದರ್ ಸಿಂಗ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಲೋಕಾಯುಕ್ತ ಪೊಲೀಸರಿಂದ ಯಾಕೆ ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಕೂಡ ಎಳೆಯಾಗಿ ಅವರು ಬಿಚ್ಚಿಡ್ತಾ ಇದ್ದಾರೆ. ಮೊದಲನೇದಾಗಿ ಹೇಳ್ತಾ ಇರುವಂಥದ್ದು, ಈ ಲೋಕಾಯುಕ್ತ ಸಂಸ್ಥೆ ಸಂಪೂರ್ಣವಾಗಿ ಸರ್ಕಾರದ ಕೈಕೆಳಗಡೆ ಇರುವಂಥದ್ದು, ಸರ್ಕಾರದ ಅಧೀನದಲ್ಲಿರುವಂಥದ್ದು. ಹೀಗಾಗಿ ಸರ್ಕಾರದ ಅಧೀನದಲ್ಲಿರುವಂಥ ಒಂದು ಸಂಸ್ಥೆಯಿಂದ ನಾವೇನು ನಿರೀಕ್ಷೆ ಮಾಡೋದಕ್ಕಾಗತ್ತೆ. ಈ ಒಂದು ಪ್ರಕರಣದಲ್ಲಿ ಕೇವಲ ಬಿಸ್ನೆಸ್ ಮ್ಯಾನ್ಗಳಷ್ಟೇ ಇಲ್ಲ, ರಿಯಲ್ ಎಸ್ಟೇಟ್ ಉದ್ಯಮಿಗಳಷ್ಟೇ ಇಲ್ಲ, ಬದಲಾಗಿ ರಾಜಕೀಯ ಪಕ್ಷದ ಮುಖಂಡರುಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿತರಾಗಿದ್ದಾರೆ. ಹೀಗಾಗಿ ಇಂಥ ರಾಜಕೀಯ ಪಕ್ಷದ ಮುಖಂಡರುಗಳೇ ಆರೋಪಿತರಾಗಿರುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ರಾಜಕೀಯ ಮುಖಂಡರನ್ನ ಸರಿಯಾಗಿ ವಿಚಾರಣೆ ಮಾಡ್ತಾರೆ, ದಕ್ಷವಾಗಿ ವಿಚಾರಣೆ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಸ್ಥಳೀಯ ಪೊಲೀಸರನ್ನ ನೇಮಕ ಮಾಡುವಂಥದ್ದು ಕೂಡ ರಾಜಕೀಯ ಮುಖಂಡರು, ಅವರ ಪ್ರಭಾವ ಜೊತೆಗೆ ಅವರ ಆತ್ಮೀಯತೆ ಇದೆಲ್ಲವೂ ಕೂಡ ಒಳಗೊಂಡಿರುತ್ತೆ. ಹೀಗಾಗಿ ಸ್ಥಳೀಯ ಪೊಲೀಸರಿಂದ ತನಿಖೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಸ್ವತಂತ್ರವಾಗಿ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ.